ನಿಮ್ಮ ಅವಕಾಶ ಯಾವಾಗ ಅಂತ, ರಾಹುಲ್ ಗಾಂಧಿ ಅವರ ಅವಕಾಶ ಯಾವಾಗ ಅಂತ. ಅಲ್ಲ, I'm sure, I'm very optimistic that he should get one good chance. ರಾಹುಲ್ ಗಾಂಧಿ ಅವರು ಚಾನ್ಸ್ ಸಿಗಬೇಕು, ಜಲ್ದಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಹೇಳ್ತೇನೆ ಅಂದ್ರೆ, ನಾನು ಕಾಂಗ್ರೆಸ್ನಾಗ ಇದೀನಿ ಅಂತೇಳಿ ರಾಹುಲ್ ಗಾಂಧಿ ಅವ್ರ ಪರವಾಗಿ ಮಾತನಾಡ್ತಿಲ್ಲ. ಒಂದು, ಕಳೆದ 10 ವರ್ಷದಿಂದ ಅವರು ಕನ್ಸಿಸ್ಟೆಂಟ್ ಆಗಿ ಎಷ್ಟು ಹೋರಾಟಗಳು ಮಾಡಿದಾರೆ ನೀವು ನೋಡಿ. ಸೋತಿರ್ಬೋದು, ಬಿಜೆಪಿ 70 ವರ್ಷ ಸೋತಿದ್ದಾರೆ. ರಾಹುಲ್ ಗಾಂಧಿಗೆ ಆಗಲೆಲ್ಲ ಟೀಕೆ ಮಾಡಿದಾಗ ಅರ್ಥನೇ ಇಲ್ಲ. ಬಟ್ ಆದ್ರೆ ಅವ್ರು ತೊಗೊಂಡಿರ್ತಕ್ಕಂಥ ಇಶ್ಯೂಗಳು, ಅವ್ರು ಮಾತನಾಡಿರ್ತಕ್ಕಂಥ ಪಾರ್ಲಿಮೆಂಟ್ ನಲ್ಲಿ ಎಲ್ಲ ಸತ್ಯ ಆಗಿದೆ. ಐ ರಿಮೆಂಬರ್ ಅ ಕ್ಲಾಸಿಕ್, ಇದು ಬಹಳ ಜನ ಅರ್ಥ ಮಾಡ್ಕೊಂಡಿಲ್ಲ, ಬಹಳ ಬ್ಯೂಟಿಫುಲ್ ಆಗಿ ರಾಹುಲ್ ಗಾಂಧಿ ಅವರು ಒಂದ್ ಸಂದರ್ಭದಲ್ಲಿ ಪೊಲಿಟಿಕಲ್ ಟೈಅಪ್ಸು, ಬೈಲಾಟ್ರಲ್ ಅಗ್ರಿಮೆಂಟ್ಸು, ಇಂಟರ್ನ್ಯಾಷನಲ್ ಟೈಪ್ಸ್ ಬಗ್ಗೆ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ನಲ್ಲಿ ಬಹಳ ಅದ್ಭುತವಾಗಿ ಮಾತನಾಡ್ತಾರೆ. ನೀವು ಮಾಡಿರ್ತಕ್ಕಂಥ ಪಾಲಿಸಿಯಿಂದ, ಐ ರಿಪೀಟ್, ಐ ವಾಂಟ್ ಟು ಬಿ ಆನ್ ರೆಕಾರ್ಡ್, ಪಾರ್ಲಿಮೆಂಟ್ ನಾಗಿದೆ ಚೆಕ್ ಮಾಡಿ ನೋಡಿ, ಬಹಳ ಸಮರ್ಪಕವಾಗಿ ಬಹಳ ವಿಚಾರ ಮುಂದೆ ದೃಷ್ಟಿ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು. ಐ ವಾಂಟ್ ಟು ಬಿ ಆನ್ ರೆಕಾರ್ಡ್, ಮಿಸ್ಟರ್ ರಾಹುಲ್ ಗಾಂಧಿ ಸೇಸ್ ಅಂಡ್ ಕೋಟ್ಸ್, ಬಿಕಾಸ್ ಆಫ್ ಯುವರ್ ಟೈಅಪ್ಸ್, ಬಿಕಾಸ್ ಆಫ್ ಯುವರ್ ಫಾರಿನ್ ಪಾಲಿಸಿ, ಯು ಆರ್ ಮೇಕಿಂಗ್ ಚೈನಾ ಅಂಡ್ ಪಾಕಿಸ್ತಾನ್ ವೆರಿ ಕ್ಲೋಸ್. 7-6 ವರ್ಷದಿಂದ ಹೇಳಿರ್ತಕ್ಕಂಥ ಡೈಲಾಗ್ಗಳಿದು. ಅದೇ ಪೆಲ್ಗಾಮ್ ಚುನಾವಣೆ ಆಗಿದ್ದಾಗ ಪಾಕಿಸ್ತಾನ ನಮಗೆ ಅಟ್ಯಾಕ್ ಮಾಡಲಿಲ್ಲ. ಎಲ್ಲ ಕ್ಲಿಯರಿಟಿ, ಪ್ಲಾನಿಂಗು, ಎಕ್ಸಿಕ್ಯೂಷನು, ನಿಮ್ ಮಿಸೈಲ್ಸು, ನಿಮ್ ಟೆಕ್ನಾಲಜಿ, ನಿಮ್ ರಾಡರ್ ರೀಡಿಂಗು, ನಿಮಗೆ ಈವನ್ ಡ್ರೋನ್ಗಳು ಎಲ್ಲ ಇಂಡಿಯಾನಾಗ ಏನ್ ನಡೀತಿರ್ತಕ್ಕಂಥ ಸಂಪೂರ್ಣವಾದಂತ ಮಾಹಿತಿ ಚೈನಾ ಡೈರೆಕ್ಷನ್ ಮೇಲೆ ಪಾಕಿಸ್ತಾನ ನಮಗೆ ಅಟ್ಯಾಕ್ ಮಾಡುತ್ತೆ. ಸೊ ಕೆಲವು ಸಂದರ್ಭದಲ್ಲಿ ಎಲ್ಲೋ ಒಂದ್ ಜಾಗದಲ್ಲಿ ಎಲ್ಲ ಕರೆಕ್ಟ್ ಇರಂಗಿಲ್ಲ. ಈ ವಿಚಾರಗಳು ಹೇಳಿದ ತಕ್ಷಣ ರಾಹುಲ್ ಗಾಂಧಿ ಮೇಲೆ ಮುಗಿಯ ಬಿದ್ಬಿಡೋದು ಎಲ್ಲಿವರೆಗೆ ಮಾಡ್ತಾರ್ರಿ? ಈಗ ವಾಜಪೇಯಿ ಅವರು ಕೆಲವು ಸಂದರ್ಭದಲ್ಲಿ ನೇರವ್ರಿಗೆ ಬೈದಿದ್ದಾರೆ, ಕೆಲವು ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವ್ರಿಗೆ ಬೈದಿದ್ದಾರೆ, ಕೆಲವು ಸಂದರ್ಭದಲ್ಲಿ ಇಂದಿರಾ ಗಾಂಧಿಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ನೆಹರು ಅವರು ವಾಜಪೇಯಿಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.